ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಲಿತ ಸಚಿವ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಪೂರ್ವಭಾವಿ ಸಭೆಯನ್ನು ನಡೆಸಲಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸಲಿದ್ದಾರೆ. ದಲಿತ ಸಚಿವ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಪೂರ್ವಭಾವಿ ಸಭೆಯನ್ನು ನಡೆಸಲಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸಲಾಗುತ್ತೆ. ಇವತ್ತು ಸಂಜೆ 6:30ಕ್ಕೆ ಸಮಿತಿ ಕೊಠಡಿಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಎನ್ಸಿಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿಗೆ ಬಳಸದಂತೆ ಒತ್ತಾಯವನ್ನ ಮಾಡುವಂತಹ ಸಾಧ್ಯತೆ ಇದೆ. ಸಚಿವರಿಂದ ಇವತ್ತು ಎನ್ಸಿಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿಗೆ ಬಳಸಬೇಡಿ ಅಂತ ಹೇಳಿ ಒತ್ತಾಯ ಮಾಡುವಂತಹ ಸಾಧ್ಯತೆ ಇದೆ. ಸಮುದಾಯಕ್ಕೆ ಪ್ರತ್ಯೇಕ ಅನುದಾನವನ್ನ ಒದಗಿಸುವಂತೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಸಿಎಂಗೆ ದಲಿತ ಶಾಸಕರು ಹಾಗೂ ಸಚಿವರಿಂದ ಒತ್ತಾಯ ಮಾಡುವಂತಹ ಸಾಧ್ಯತೆ ಇದೆ. ಇದಕ್ಕೂ ಮುನ್ನ ಸಮ್ಮೇಳನ ಸಭಾಂಗಣದಲ್ಲಿ ವಾಣಿಜ್ಯ, ಸಾರಿಗೆ, ಅಬಕಾರಿ ಹಾಗೂ ಭೂಮಾರುಕಟ್ಟೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ ಅನ್ನ ಮಂಡಿಸುವಂತಹ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದ 10 ಇಲಾಖೆಗಳ ಜೊತೆ ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಇನ್ನು ಇವತ್ತು ದಲಿತ ಸಚಿವರು ಹಾಗೂ ಶಾಸಕರೇನಿದ್ದಾರೆ ಅವರ ಜೊತೆ ಒಂದು ಪೂರ್ವಭಾವಿ ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ ಎನ್ಸಿಪಿ ಟಿಎಸ್ಪಿ ಪ್ಲಾನ್ ಏನಿದೆ ಅಂತ ಅಂದ್ರೆ ಈ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಥ್ರಿಫ್ಟ್ ಸೇವಿಂಗ್ಸ್ ಪ್ಲಾನ್ ಏನಿದೆ ಅಂದ್ರೆ ಮಿತವ್ಯಯ ಉಳಿತಾಯ ಯೋಜನೆ ಅಂತ, ಹಿಂಗಂದ್ರೆ ಥ್ರಿಫ್ಟ್ ಸೇವಿಂಗ್ ಪ್ಲಾನ್ ಅಂತ ಅಂದ್ರೆ ಮಿತವ್ಯಯ ಉಳಿತಾಯ ಯೋಜನೆ ಅಂತ, ಅದನ್ನ ಸಿಬ್ಬಂದಿಗಳಿಗೆ ಹೂಡಿಕೆ ಮಾಡಿರುವಂತಹ ಯೋಜನೆ ಆಗಿದೆ. ಅದನ್ನ ಗ್ಯಾರಂಟಿಗೆ ಬಳಸಬಾರದು ಅಂತ ಹೇಳಿ ಇವತ್ತು ಒತ್ತಾಯ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ರಾಜಪ್ಪ, ಯಾವಾಗ ಪೂರ್ವಭಾವಿ ಸಭೆ, ಯಾರ್ಯಾರು ಭಾಗಿಯಾಗ್ತಾರೆ, ಏನೆಲ್ಲ ಚರ್ಚೆ ಆಗುತ್ತೆ? ಇಂದು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ದಲಿತ ಶಾಸಕರು ಮತ್ತು ಸಚಿವರ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಬಜೆಟ್ ಪೂರ್ವಭಾವಿಯಾಗಿ ಸಭೆಯನ್ನು ಕರೆಯುವಂತದ್ದು ಸಂಪ್ರದಾಯ. ಹಾಗಾಗಿ ಆ ಸಮುದಾಯದ ಶಾಸಕರು ಕರೆದಿದ್ದಾರೆ. ಸುಮಾರು 30ರಿಂದ 35 ಜನ ಶಾಸಕರು ಈ ಸಭೆಯಲ್ಲಿ ಬಹುತೇಕ ಶಾಸಕರು ಭಾಗವಹಿಸ್ತಾರೆ. ಈ ಸಭೆಯಲ್ಲಿ ಮೊದಲ ಡಿಮ್ಯಾಂಡ್ ಇರುವಂತದ್ದು ಈ ಒಂದು ಎಸ್ಸಿಪಿ ಟಿಎಸ್ಪಿ ದಲಿತರಿಗೆ ಮೀಸಲಿಟ್ಟಿರುವಂತಹ ಈ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳ ನಿಯೋಜನೆಗೋಸ್ಕರ ನಿಗದಿ ಮಾಡಿರುವಂತಹ ಎಸ್ಸಿಪಿ ಟಿಎಪಿ ಬಿಎಲ್ ನಡಿ ಸುಮಾರು ಕಳೆದ ಈ ಬಾರಿ 42 ಸಾವಿರ ಕೋಟಿ ರೂಪಾಯಿನ ಅನುದಾನವನ್ನ ಈ ಬಾರಿ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಲಾಗಿದೆ. ಆದ್ರೆ ಆ ಒಂದು ಬಜೆಟ್ ಅಲೋಕೇಶನ್ ಸುಮಾರು 15ರಿಂದ 16 ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಶಕ್ತಿ ಯೋಜನೆ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಗೃಹ ಭಾಗ್ಯ ಇರ್ಬೋದು ಮತ್ತೆ ಯುವ ನಿಧಿಗಳಿಗೆ ಬಳಕೆ ಮಾಡ್ತಿರುವಂತಹ ಪ್ರಕ್ರಿಯೆಗೆ ಸಾಕಷ್ಟು ಹಿಂದೆ ವಿರೋಧ ವ್ಯಕ್ತವಾಗ್ತದೆ. ರಾಜ್ಯ ಸರ್ಕಾರ ದಲಿತ ಸಮುದಾಯಗಳಿಗೆ ಹಣವನ್ನ ನೀಡಿ ಆ ಹಣವನ್ನ ಗ್ಯಾರಂಟಿ ಯೋಜನೆಗಳು ಬಳಕೆ ಮಾಡ್ಕೊಳ್ಳೋ ಮೂಲಕ ಆ ಸಮುದಾಯಗಳಿಗೆ ನೀವು ಸಮರ್ಪಕವಾಗಿ ಯೋಜನೆ ಜಾರಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಕೈ ಬಿಟ್ಟಿದೆ. ಆ ಮೂಲಕ ಸರ್ಕಾರ ಸಮುದಾಯಗಳಿಗೆ ಮೋಸ ಮಾಡಿದಂತಹ ಆರೋಪವನ್ನು ಮಾಡಿದ್ರು. ಇತ್ತೀಚೆಗೆ ಪರಮೇಶ್ವರ್ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ ಸಭೆಯನ್ನು ಸೇರಿ ಈ ಒಂದು ದಲಿತ ಸಮುದಾಯ ಎಸ್ಸಿಪಿ ಟಿಎಸ್ಪಿ ನೀಡಿರುವಂತಹ ಹಣವನ್ನ ಯಾವುದೇ ಕಾರಣಕ್ಕೂ ಇತರ ಗ್ಯಾರಂಟಿ ಯೋಜನೆಗಳಿಗೆ ಅಥವಾ ಇತರ ಯೋಜನೆಗಳಿಗೆ ಡೈವರ್ಟ್ ಮಾಡೋದಿರ್ಲಿ ಅಥವಾ ಬಳಕೆ ಮಾಡ್ಕೊಳ್ಳೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ ಆ ಮೂಲಕ ಎಸ್ಸಿ ಎಸ್ಟಿ ಸಮುದಾಯದ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಇಡುವಂತ ನಿಟ್ಟಿನಲ್ಲಿ ಸಭೆಯನ್ನು ಸೇರಿ ಒತ್ತಾಯನ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಈ ಒಂದು ಅನುದಾನವನ್ನ ಬಳಕೆ ಮಾಡಬಾರದು ಅಂತ ಡಿಮ್ಯಾಂಡ್ ಅನ್ನು ಸಹ ಇಡ್ತಾ ಇದ್ದಾರೆ. ಹೀಗಾಗಿ ಇಂದು ನಡೆಯುವಂತ ಸಭೆಯಲ್ಲಿ ಸುಮಾರು ಎಸ್ಸಿ ಸಚಿವರು ಒಂದು ವೇಳೆ ಒತ್ತಾಯ ಮಾಡಿದ್ದೇ ಆದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಗ್ಯಾರಂಟಿ ಮೇಲೆ ಹೊರೆ ಬಿಡುವಂತ ಸಾಧ್ಯತೆ ಸುಮಾರು 15ರಿಂದ 20 ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಹೊರೆ ಬಿಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅಂತ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಹಿಂದೆ ಸಾಕಷ್ಟು ಒತ್ತಾಯ ಕೇಳಿ ಬಂದಿತ್ತು ಮತ್ತು ಈಗ ಮೊನ್ನೆ ಇತ್ತೀಚೆಗೆ ಆದಂತಹ ಒಳ ಮೀಸಲಾತಿ ಸಂಬಂಧಪಟ್ಟನೂ ಸಹ ಇತರ ಸಮುದಾಯಗಳನ್ನ ಏನು ವರ್ಗೀಕರಣ ಮಾಡಲಾಗಿದೆ ABCDE ಅಂತ ಆ ಒಂದು ವರ್ಗೀಕರಣದಂತೆನೂ ಸಹ ನೀವು ಅನುದಾನವನ್ನ ಮೀಸಲಿಡಬೇಕಾಗತ್ತೆ ಅಂತ ಡಿಮ್ಯಾಂಡ್ ಅನ್ನು ಸಹ ಇಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಬಳಕೆ ಮಾಡ್ತಿರುವಂತದ್ದು ಸಮುದಾಯಗಳ ಶಾಸಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದನ್ನು ಸಿದ್ದರಾಮಯ್ಯ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಇಂದು ಸಭೆಯಲ್ಲಿ ಇತ್ಯರ್ಥವಾಗಬೇಕಾಗಿದೆ. ಓಕೆ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.